ನಿನ್ನೆ ಮೈಸೂರಲ್ಲಿ ಪ್ರತ್ಯೇಕವಾಗಿ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವ್ರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ಒಂದ್ ಕಡೆ ಎಲ್ಲೋ ಕಡೆ ಕುರ್ಚಿ ವಿಚಾರವಾಗಿನೇ ಚರ್ಚೆ ಆಯ್ತಾ? ಇಲ್ಲ, ರಾಹುಲ್ ಗಾಂಧಿ ಅವರು ನಿನ್ನೆ ಬಂದು ತಮಿಳುನಾಡಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಯಾವುದೋ ಸ್ಕೂಲ್ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಮೈಸೂರು ಬಂದು ಅಲ್ಲಿಂದ ದಿಲ್ಲಿಯಿಂದ ಹೆಲಿಕಾಪ್ಟ್ರಲ್ಲಿ ತಮಿಳ್ನಾಡು ಹೋಗಿ ತಿರ್ಗಾ ವಾಪಸ್ ದಿಲ್ಲಿಗೆ ಹೋಗಿದ್ದಾರೆ. ಆ ಟೈಮಲ್ಲಿ ಸಹಜ ನಮ್ಮ ನಾಯಕರು ಅವ್ರು ಬಂದಿದ್ದರು, ಮನೆ ಮುಖ್ಯಮಂತ್ರಿನೂ ಭೇಟಿ ಮಾಡಿದರು, ಉಪಮುಖ್ಯಮಂತ್ರಿನೂ ಭೇಟಿ ಮಾಡಿ ಸಹಜ. ರಾಹುಲ್ ಗಾಂಧಿ ಬಂದರೆ ನಿನ್ನೆ ಇದ್ದರು ಎಲ್ಲ ಭಾಳ ಜನ, ಮಾದೇವಪ್ಪ ಇದ್ದರು, ವೆಂಕಟೇಶ್ ಅವರು ಇದ್ದರು, ಜಾರ್ಜ್ ಅವರು ಇದ್ದರು, CM ಮುಖ್ಯಮಂತ್ರಿಗಳು ಇದ್ದರು, ಉಪಮುಖ್ಯಮಂತ್ರಿಗಳು. ನಮ್ಮ ನಾಯಕರು ಬಂದರೆ ನಾವೆಲ್ಲ ಹೋಗಿ ಭೇಟಿ ಮಾಡೋದು ಸಹಜ. ಅದು ಇವತ್ತು ಮೊದಲೇ ಬಾರಿ ಏನಿಲ್ಲಲ್ಲ. ತಮಿಳ್ನಾಡು ಎಲ್ಲಿ ಏನಕ್ಕೆ ಇಲ್ಲ, ಜೀನ್ಸ್ ಪಾರ್ಕ್ ಬಗ್ಗೆ ಮನೆ ಮುಖ್ಯಮಂತ್ರಿಗಳು ಹೋದ ತಿಂಗಳು ಹೋಗಿ ರಾಹುಲ್ ಗಾಂಧಿಗೆ ಭೇಟಿ ಮಾಡುವಾಗ ಅದ್ರ ಬಗ್ಗೆ ಕೇಳಿದ್ದಾರೆ. ಮನೆ ಮುಖ್ಯಮಂತ್ರಿನೂ ಮೀಟಿಂಗ್ ಮಾಡಿದ್ದಾರೆ. ನಮ್ಮ MP ಅವ್ರ ನೇತೃತ್ವದಲ್ಲೇ ಫೆಬ್ರವರಿಯಲ್ಲಿ ಬರ್ತಾವ್ರೆ. ರಾಹುಲ್ ಗಾಂಧಿ ಅವ್ರು ಬರ್ತಾವ್ರೆ, ಪ್ರಾರಂಭ ಮಾಡ್ತಾರೆ. ಡೆವಲಪ್ಮೆಂಟ್ ಆಗ್ತಾ ಇದೆ ಆಲ್ರೆಡಿ. ಲ್ಯಾಂಡ್ ಎಲ್ಲ ಕಡೆ ಅಕ್ವೈರ್ ಮಾಡ್ತಾ ಇದ್ದೀವಿ ನಾವು. ಡೆವಲಪ್ಮೆಂಟ್ ಮಾಡಕತ್ತಿರಲ್ಲ 140. ಈಗ ಮಾತಾಡ್ಬಸ್ MP ಯಾರು ಈಗ ಅವ್ರ ಪಕ್ಷ ವತಿಯಿಂದ ಅವ್ರು ಏನು ಬೇಕಾದ್ರೆ ಅವ್ರ ಪಕ್ಷದ ವಿಚಾರ ಅದು. ಇದು ಎಲ್ಲರಿಗೂ ಪರ್ಮಿಷನ್ ಕೊಡೋದು ಪೊಲೀಸವ್ರನ್ನ. ನಾವು ಪರ್ಮಿಷನ್ ಕೊಡೋಕೆ ನಾವು ಹೇಳೋಕ್ಕಾಗಲ್ಲ. ಪೊಲೀಸವರು ಅವ್ರ ಪರ್ಮಿಷನ್ ಕೇಳಿದಾರಂತೆ. ಈಗ ಪರ್ಮಿಷನ್ ಕೇಳಿದ್ದಾರೆ, ಅವ್ರು ಕಾರ್ಯಕ್ರಮ ಮಾಡಬೇಕಂತ ಅವ್ರ ಪಕ್ಷದ ವತಿಯಿಂದ ಅವ್ರು ತೀರ್ಮಾನ ತೊಗೊಂಡು ಮಾಡಲಿ. ಅದರಿಂದ ಏನು ಸಾಧನೆ ಮಾಡ್ತಾರೆ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ಥರ ಆಯಿತು, ಹೆಂಗಾಯಿತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ. ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವತ್ತು ಘಟನೆ ಹೆಂಗಾಯಿತು, ಏನಾಯಿತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವ್ರು ನೀವೇ ತೋರಿಸಿದ್ದೀರಾ. ಇಲ್ಲ, ಅವ್ರು ಮಾಡ್ಕೊಳ್ಳಿ. ಅವ್ರು ಮಾಡೋಕ್ಕೆ ನಾವು ವಿರೋಧ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ ಅವ್ರ ಕಾರ್ಯಕ್ರಮ. ಈಗ ತನಿಖೆ COD ತನಿಖೆನ ನಡೀತಾ ಇದೆ. COD ತನಿಖೆ ಇನ್ನೂ ರಿಪೋರ್ಟ್ ಬಂದಿಲ್ಲ. ಆ COD ರಿಪೋರ್ಟ್ ತನಿಖೆ ಆದಮೇಲೆ ನಾನು ವರದಿನ ಕೊಡ್ತಿರ್ತೇನೆ. ಅಂಥ ಇಶ್ಯೂ ಇಲ್ಲ. ಈಗ ಅವ್ರಿಗೆ ಏನಾಗಿದೆ, ಯಾವ ಮಾಡೋಕ್ಕೆ ಕೆಲಸ ಏನಿಲ್ಲ, ಟೈಮ್ ಪಾಸ್ ಆಗ್ಬೇಕು ಅವ್ರಿಗೆ. ಇದರಿಂದ ಏನೋ ಒಂದು ಆಗ್ಬಿಡ್ತದಂತ. ಆಮೇಲೆ ಜನಗಳಿಗೆ ಗೊತ್ತಿದೆಯಲ್ಲ, ಪಾದಯಾತ್ರೆ ಮಾಡಬೇಕಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕು, ಪಬ್ಲಿಕ್ ಏನಾದರೂ ಆಗಿರಬೇಕು. ಇದು ನನ್ನ ಪ್ರಕಾರ ವೈಯಕ್ತಿಕ ವಿಚಾರಗಳು, ಅದು ಆಗೋದಿಲ್ಲ. ಇದೆಲ್ಲ ಹೇಳ್ತೀನಿ, ಈ ವಿಚಾರ ಕೇಳ್ತೀನಿ. ಅದೇ ತಾನೇ ನಾನು ಹೇಳಿದ್ದು, ಹೊಸ ಕಾರ್ಯಕ್ರಮ ಕೊಡಿ. ನಾವು ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ನೀವು ಬದಲಾವಣೆ ಮಾಡೋಕ್ಕೆ ಕೊಟ್ಟಿದ್ದೀರಾ. ನೀವು ಹೊಸ ಕಾರ್ಯಕ್ರಮ ಕೊಡಿ ಸ್ವಾಮಿ. ಆಮೇಲೆ ಒಂದು ನಿಮಿಷ, ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತು ಹೇಳಕ್ಕೆ ಬರ್ತೀನಿ ನಾನು. ನೀವು ಒಂದು ನಿಮಿಷ ಬ್ರದರ್, ಇತಿಹಾಸನ ತೆಗೀರಿ. ಒಂದು ನಿಮಿಷ ಒಂದು ಇತಿಹಾಸ ತೆಗೀರಿ ನೀವು. ಒಂದು ಇತಿಹಾಸನ ತೆಗೀರಿ ನೀವು. ಒಂದು ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ, BJP ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮಧ್ಯದಲ್ಲಿ ಹೋದರೆ ನಾವು ಜನಗಳಿಗೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು 2013ರಿಂದ 2018ವರೆಗೂ ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ BJP ಅವರು ಅವ್ರ ಸಾಧನೆ ತೋರಿಸಿದಾರ ಸರ್? ಯಾವುದನ್ನ ಒಂದು ಸಾಧನೆ ತೋರಿಸಿದಾರ? ಬರೀ ಹಿಂದೂ ಮುಸಲ್ಮಾನ್ ಅದು ಬಿಟ್ಟು ಯಾವುದನ್ನ ಸಾಧನೆ ತೋರಿಸ್ಬೇಕು ತಾನೆ. ಆಮೇಲೆ 15 ಲಕ್ಷ ಎಲ್ಲ ಅಕೌಂಟಲ್ಲಿ ಹಾಕ್ತೀರಂದ್ರು. 15 ರೂಪಾಯಿ ಹಾಕಿದ್ರ 2 ಕೋಟಿ ಯುವಕರಿಗೆ ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಬೇಕು ಸರ್. ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಬೇಕು. 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಂದ್ರು. 2 ಕೋಟಿ ಯುವಕರಿಗೆ ಕೆಲಸ ಕೊಟ್ರ? ಇಲ್ಲ, ಆಗಿದೆ. ಈಗ ಅದು UDL ಫೈಲ್ ಇತ್ತು, ಅದು ಕ್ಲಿಯರ್ ಮಾಡಿಬಿಟ್ಟು ಈ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ನಾವು. ಅವತ್ತು ಮೊನ್ನೆ ತಾರೀಕಿತ್ತು ಕಾರ್ಯಕ್ರಮ ಮಾಡೋಕ್ಕೆಲ್ಲ ಸಿದ್ಧತೆಯನ್ನು ಎಲ್ಲ ಮಾಡ್ಕೊಂಡಿದ್ವಿ ನಾವು. ಈಗ ಅಫಿಷಿಯಲಿ ನಾವು UDL ಫೈಲ್ ಇತ್ತು, UDಯಿಂದ ಕ್ಲಿಯರ್ ಮಾಡ್ಕೊಂಡು ಈ ಕ್ಯಾಬಿನೆಟ್ ತರ್ತಾಯಿದ್ದೀನಿ. 29ನೇ ತಾರೀಕು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸಿ. ಯಾವುದು ಇಲ್ಲ, ಕ್ಯಾಬಿನೆಟ್ ಬರಲೇಬೇಕು. ಅದು 29 ತರ್ತಾ ಇದ್ದೀವಿ 29 ವಿಜಯನಗರ ಜಿಲ್ಲೆಯಲ್ಲಿ ಮತ್ತೆ ಬಳ್ಳಾರಿದು
ಏನಾದ್ರು ಉತ್ಸವ ಮಾಡ್ತೀರಾ? ಇಲ್ಲ ಅದು ಮಾಡಿ ಅಲ್ಲ ಇನ್ನೊಂದು ಆಮೇಲೆ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದರು, ಅನೌನ್ಸ್ ಮಾಡಿದ್ವಿ ನಾವು. ಡಿಸೆಂಬರಲ್ಲಿ ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ವಿ. ಅದು ಅಧ್ಯಕ್ಷರು ಜೋಶಿ ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದೇನೋ ಫೆಬ್ರವರಿ 3ನೇ ತಾರೀಕು ಆ ಕೇಸ್ ಹೋಗಿದೆ. ಈಗ ಅಡ್ಮಿನಿಸ್ಟ್ರೇಟರ್ ಹಾಕಿದ್ದೀವಿ ನಾವು. ಫೆಬ್ರವರಿ 3ನೇ ತಾರೀಕು ಕೇಸ್ ಇದೆ. ಅದು ಆ ಕೇಸ್ ನೋಡ್ಕೊಂಡು ಒಂದು ಡೇಟನ್ನು ನಿಗದಿ ಮಾಡಿ ಮಾಡ್ತೀವಿ ನಾವು. ಇದೇ ತಿಂಗಳು 13ನೇ ತಾರೀಕಿಗೆ 13, 14, 15 ಹಂಪಿ ಉತ್ಸವನ ಮಾಡಬೇಕಂತ ತೀರ್ಮಾನ ಮಾಡಿ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿನೂ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ.